ಪ್ರಣಾಮಗಳು ವೀಕ್ಷಕರೇ, ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಜೈಲು ಯಾತ್ರೆ ಅರ್ಧಕ್ಕೆ ನಿಲ್ಲಿಸಿ ಪರೋಲ್ ಪಡೆದು ಬಂದಿರುವಾಗ ಆ ಗಾಳಿ ಸ್ವಲ್ಪವಾದರೂ ಬಡ್ದಿರುತ್ತೆ. ಅದು ಜೈಲಿನ ಸೈಡ್ ಎಫೆಕ್ಟ್ ಅಷ್ಟೇ. ಒಬ್ಬ ಮುಖ್ಯಮಂತ್ರಿ ಹೀಗೆ ಪೆರೋಲ್ ಮೇಲೆ ಬಂದ್ರು ಜಂಬದಿಂದ. ತಾನು ನಿರಪರಾಧಿ ಎಂಬಂತೆ ತಿರುಗಾಡುತ್ತಿರೋದನ್ನ ಇದೇ ಮೊದಲ ಸಲ ನೋಡ್ತಿರೋದು. ಇದು ವಿಚಿತ್ರ ವಿಡಂಬನೆ ಅಲ್ಲ. ಕೊರಳಲ್ಲಿ ಅವಮಾನದ ಪದಕ ಕಟ್ಟಿಕೊಂಡು ಇನ್ನೊಬ್ಬರ ಭವಿಷ್ಯ ಮಾತಾಡ್ತಾ ತಿರುಗೋದು ಬಿಡ್ಲಿ ಈ ಮಹಾಪುರುಷರು. ಇವರು ಮೊದಲು ತನ್ನ ಪಕ್ಷದ ಬಗ್ಗೆ ಮೇಲಾಗಿ ತನ್ನ ವೈಯಕ್ತಿಕ ಗೌರವ ಉಳಿಸಿಕೊಳ್ಳಲು ಏನು ಮಾಡಬೇಕು, ಹೊಸತಾಗಿ ತನ್ನ ಸಾಮಾಜಿಕ ಬದುಕು ಕಟ್ಟಿಕೊಳ್ಳಲು ಮುಂದೇನು ಮಾಡಬೇಕು ಅಂತ ಕನಸು ಹೆಣೆಯಲಿ ಅಂತ ಅರವಿಂದ್ ಕೇಜ್ರಿವಾಲ್ಗೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕಿವಿಮಾತು ಹೇಳಿದ್ದಾರೆ. दिल्ली के मुख्यमंत्री अरविंद केजरीवाल की बुद्धि भी भ्रम में पड़ गई है और जेल क्या गए कि जेल में जाकर के उनको ये लगता है कि अब जेल के बाहर कभी नहीं आना है, तो अब उनको मुख्यमंत्री पद का इतना लालच हो गया है कि वह अपनी बात को मेरे साथ जोड़ने का प्रयास कर रहे हैं. ये जेल जाने का एक रिएक्शन है. लेकिन मैं एक बात कहना चाहता हूं केजरीवाल जी, ये जेल जाने का आपका अनुभव दिल्ली वासियों के लिए तो बड़ा सुखद है, क्योंकि आपने हाथ में झाड़ू तो लिया, लेकिन आपने अन्ना हजारे जी के सपने को पानी फेरने का काम जरूर कर दिया. ಬುಲ್ಡೋಜರ್ ಬಾಬಾ ಎಂದೇ ಪ್ರಚಲಿತದಲ್ಲಿರುವ ದೇಶದ ಜನಪ್ರಿಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡುವಾಗ ನಗೆಯಾಡುತ್ತಾ ಕೇಜ್ರಿವಾಲ್ ಎಡಬಿಡಂಗಿ ವರ್ತನೆ ಬಗ್ಗೆ ಶಬ್ದಗಳ ತಪರಾಕಿ ಹೊಡೆದಿದ್ದಾರೆ. ಕಟಾಕಟ್. ಪೊಲಿಟಿಕಲ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.